ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಒಂದು ದಾಖಲೆಗಳಿದ್ರು ಸಹ ಆ ಒಂದು ದಾಖಲೆಗಳೆಲ್ಲ ಮೊದಲಿಗೆ ಅಣ್ಣವ್ರ ಹೆಸರಲ್ಲಿರುತ್ತೆ. ಅದಾದ ಮೇಲೆ ಆ ಒಂದು ದಾಖಲೆಗಳು ಬೇರೆಯವ್ರ ಹೆಸರಿಗೆ ಹೋಗುತ್ತೆ. ಮೊದಲಿಗೆ ಕನ್ನಡ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾದ ಸಿನಿಮಾ ಮಾಡಿದ್ದು 1959ರಲ್ಲಿ. ಅದು ಅಣ್ಣವರ ಸಿನಿಮಾ ಮಹಿಷಾಸುರ ಮರ್ದಿನಿ ಸಿನಿಮಾ. ಈ ಸಿನಿಮಾದಲ್ಲಿ ನಾಯಕನಾಗಿ ಅಣ್ಣವ್ರು ಕಾಣಿಸ್ಕೋತಾರೆ. ನಾಯಕಿಯಾಗಿ ಅಂದ್ರೆ ಒಂದು ದೇವರ ಪಾತ್ರದಲ್ಲಿ, ಒಂದು ಚಾಮುಂಡೇಶ್ವರಿ ಪಾತ್ರದಲ್ಲಿ ಸಂಧ್ಯಾ ಅವರು ಅಭಿನಯ ಮಾಡಿದ್ದಾರೆ. ಸಂಧ್ಯಾ ಅವ್ರು ಯಾರು ಅಂತಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಏನಿದ್ದಾರೆ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ತಾಯಿ. ಈ ಒಂದು ಸಿನಿಮಾ ಬಗ್ಗೆ ಮಾತಾಡೋದು ಬಂತು ಅಂತಂದ್ರೆ, ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಸಿನಿಮಾಗಳನ್ನ ಮಾಡ್ತಾರೆ. ಅದನ್ನ 4ರಿಂದ 5 ಭಾಷೆಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಾರೆ. ನೂರಾರು ಕೋಟಿ ಹಾಕಿ ದೊಡ್ಡ ಮಟ್ಟದಲ್ಲಿ ಕೂಡ ಸಿನಿಮಾನ ರಿಲೀಸ್ ಮಾಡ್ತಾರೆ. ಆದ್ರೆ ಆ ಒಂದು ಸಿನಿಮಾ, ಕೆಲವೊಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡ್ರೆ ಇನ್ನ ಸಾಕಷ್ಟು ಸಿನಿಮಾಗಳು ಸೋಲುತ್ತೆ. 1959ರಲ್ಲಿ ಅಣ್ಣವ್ರು 4 ಸಿನಿಮಾ ತೆರೆ ಕಾಣುತ್ತೆ ಅಂತ ಹೇಳಿದೆ. ಅದರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಂದ್ರೆ ಅದು ಮಹಿಷಾಸುರ ಮರ್ದಿನಿ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ 8ರಿಂದ 9 ಲಕ್ಷ ರೂಪಾಯಿ ಹಾಕಿ ಸಿನಿಮಾನ ಮಾಡಿರ್ತಾರೆ. ಅಂದ್ರೆ ಚೆನ್ನೈಯಲ್ಲಿರುವಂತ ವಿಕ್ರಮ್ ಸ್ಟುಡಿಯೋ ಏನಿದೆ, ಅದರ ಮಾಲೀಕರು ಈ ಒಂದು ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಅಂತ ರೆಡಿ ಆಗ್ತಾರೆ. ಅಣ್ಣವ್ರಿಗೆ ಕತೆ ಕೂಡ ಹೇಳ್ತಾರೆ. ಅಣ್ಣವರು ಕೂಡ ತುಂಬಾ ಇಷ್ಟಪಟ್ಟು ಈ ಒಂದು ಸಿನಿಮಾನ ಒಪ್ಕೋತಾರೆ. ಅದೇ ರೀತಿ ಸಾಕಷ್ಟು ದೊಡ್ಡ ಬಜೆಟ್ ನಲ್ಲಿ ಈ ಒಂದು ಸಿನಿಮಾ ನಿರ್ಮಾಣ ಆಗುತ್ತೆ. ಸಿನಿಮಾ ನಿರ್ಮಾಣ ಆಗೋದಲ್ಲದೆ ಈ ಸಿನಿಮಾ ಹತ್ತತ್ರ 7ರಿಂದ 8 ಭಾಷೆಗೂ ಕೂಡ ಈ ಒಂದು ಸಿನಿಮಾ ಡಬ್ಬಿಂಗ್ ಆಗುತ್ತೆ. ಎಲ್ಲಾ ಭಾಷೆಗೂ ಕೂಡ ಸಿನಿಮಾ ಡಬ್ಬಿಂಗ್ ಆಗಿ ಎಲ್ಲಾ ಭಾಷೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಈಗ ಒಂದು ಸಿನಿಮಾ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡಿದಾಗ ಕೆಲವೊಂದು ಭಾಷೆಗಳಲ್ಲಿ ಸಿನಿಮಾ ಸೋಲುತ್ತೆ. ಕೆಲವೊಂದು ಭಾಷೆಗಳಲ್ಲಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರೆಕಾರ್ಡ್ ಆಗುತ್ತೆ. ಆದ್ರೆ ಈ ಒಂದು ಸಿನಿಮಾ ಮಹಿಷಾಸುರ ಮರ್ದಿನಿ ಎಲ್ಲಾ ಭಾಷೆಗೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. 1959ರಲ್ಲಿ ತೆರೆ ಕಂಡ ಈ ಸಿನಿಮಾ ಈಗ್ಲೂ ಸಹ ಕೋಲ್ಕತ್ತಾದಲ್ಲಿ ಬಂಗಾಳಿ ಭಾಷೆಯಲ್ಲಿ ಒಂದು ಸಿನಿಮಾ ಇದೆ. ಈಗ್ಲೂ ಸಹ ಅಲ್ಲಿ ದಸರಾ ನಡೆಯುತ್ತಲ್ಲ, ಆ ಒಂದು ಟೈಮಲ್ಲಿ ಈ ಒಂದು ಸಿನಿಮಾನ ಪ್ರದರ್ಶನ ಕೂಡ ಮಾಡ್ತಾರೆ. ಅಂದ್ರೆ ಅಣ್ಣವರೇ ಅಭಿನಯ ಮಾಡಿರ್ತಾರೆ. ಬೆಂಗಾಳಿ ಭಾಷೆಗೆ ಡಬ್ ಆಗಿರುವಂತ ಭಾಷೆಯಲ್ಲಿ ಈ ಒಂದು ಸಿನಿಮಾನಲ್ಲಿ ಪ್ರದರ್ಶನ ಕೂಡ ಮಾಡ್ತಾರೆ. ಈ ಒಂದು ಸಿನಿಮಾ ಯಾವ ತರ ಬಜೆಟ್ ಹಾಕಿದ್ರು ಈ ಒಂದು ಸಿನಿಮಾಕ್ಕೆ ಅಂತಂದ್ರೆ, ಹತ್ತತ್ರ ಈ ಒಂದು ಸಿನಿಮಾದ ಬಜೆಟ್ 8ರಿಂದ 9 ಲಕ್ಷ ಅಂತ ಕೂಡ ಹೇಳ್ತಾರೆ. ಅಂದಾಜು ಈ ಒಂದು ಸಿನಿಮಾದ ಕಲೆಕ್ಷನ್ ಆಗಿನ ಕಾಲಕ್ಕೆ 1 ಕೋಟಿಗಿಂತ ಹೆಚ್ಚಾಗಿತ್ತಂತೆ. ಅಂದ್ರೆ ಎಲ್ಲಾ ಭಾಷೆಗೂ ಸೇರಿ ಈ ಒಂದು ಸಿನಿಮಾ 1 ಕೋಟಿಗಿಂತ ಅತಿ ಹೆಚ್ಚು ಕಲೆಕ್ಟ್ ಕೂಡ ಮಾಡಿತ್ತು. ನನ್ನ ಪ್ರಕಾರದಲ್ಲಿ ಹೇಳ್ಬೇಕು ಅಂತಂದ್ರೆ, ಕನ್ನಡದಲ್ಲಿ ಮೊದಲು ಕೋಟಿ ಗಳಿಸಿದ ಸಿನಿಮಾ ಇದೇ ಇರ್ಬೇಕು ಅಂತ ಕಾಣುತ್ತೆ. ಬರೀ ಕನ್ನಡ ಒಂದೇ ಭಾಷೆಯಲ್ಲಿ ಬಂದು ಸಾಕಷ್ಟು ಸಿನಿಮಾಗಳು 1 ಕೋಟಿ 2 ಕೋಟಿ ಕಲೆಕ್ಟ್ ಮಾಡಿದೆ. ಆದ್ರೆ ಒಂದು ಸಿನಿಮಾ ಎಲ್ಲಾ ಭಾಷೆಗೂ ಡಬ್ ಆಗಿ 1 ಕೋಟಿ ಕಲಿಕೆ ಮಾಡಿರೋದು 1959ರಲ್ಲಿ ಈ ಒಂದು ಸಿನಿಮಾ ಮಾತ್ರನೇ. ಮತ್ತೆ ಇನ್ನೊಂದು, ಈ ಒಂದು ಸಿನಿಮಾ ಬಗ್ಗೆ ವಿಶೇಷವಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾನ ಕತೆ ಬರೆದಿರೋದು ಕೂಡ ಬಿ.ಎಸ್. ರಂಗ ಅವರೇನೆ. ನಿರ್ಮಾಣ ಕೂಡ ಅವರೇ ಮಾಡಿರ್ತಾರೆ. ನಿರ್ದೇಶನ ಕೂಡ ಅವರೇ ಮಾಡಿರ್ತಾರೆ. ಈ ಒಂದು ನಿರ್ಮಾಪಕರ ಬಗ್ಗೆ ಸಾಕಷ್ಟು ಹೇಳಲೇಬೇಕು. ಏಕೆಂತಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆದಾಗ ಅಣ್ಣವ್ರಿಗೆ ಏನ್ ಸಂಭಾವನೆ ಕೊಟ್ಟಿದ್ರೋ, ಈ ಸಿನಿಮಾ 100 ದಿನ ಓಡುತ್ತೆ. ಆ 100 ದಿನದ ಒಂದು ಕಾರ್ಯಕ್ರಮದಲ್ಲಿ ಅಣ್ಣವ್ರಿಗೆ ಇನ್ನೂ ಒಂದು ಸರಿ ಸಂಭಾವನೆ ಕೊಡ್ತಾರೆ. ಅಂದ್ರೆ ಅಣ್ಣವ್ರಿಗೆ 2 ಸಲ ಸಂಭಾವನೆ ಕೊಡ್ತಾರೆ. ಮೊದಲಿಗೆ ಎಷ್ಟು ಕೊಟ್ಟಿದ್ರೋ ಅಷ್ಟೇ ಸಂಭಾವನೆ ಈ ಒಂದು ಸಿನಿಮಾದಲ್ಲಿ 2ನೇ ಸರಿ ಕೂಡ ಅಣ್ಣವ್ರಿಗೆ ಮತ್ತು ಸಾಕಷ್ಟು ಜನ ಕಲಾವಿದರು ಏನ್ ಕೆಲಸ ಮಾಡಿದ್ರು, ನರಸಿಂಹರಾಜು ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಸಹ 2ನೇ ಬಾರಿ ಸಂಭಾವನೆ ಸಿಗುತ್ತೆ. ಉದಯ್ ಕುಮಾರ್ ಅವ್ರಿಗೂ ಕೂಡ ಈ ಒಂದು ಸಿನಿಮಾದಲ್ಲಿ 2 ಸರಿ ಸಂಭಾವನೆ ಕೂಡ ಸಿಗುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ರು ಸಹ ಬಿ.ಎಸ್. ರಂಗ ಅವ್ರನ್ನ ನೆನಪು ಮಾಡ್ಕೋತಾರೆ. ಈ ಒಂದು ಸಿನಿಮಾಗೆ ಸಂಭಾಷಣೆ ಮತ್ತು ಹಾಡುಗಳನ್ನ ಚಿ. ಉದಯಶಂಕರ್ ಅವರು ಬರೆದಿರ್ತಾರೆ. ಅವಾಗ್ಲಿಂದ ಅಣ್ಣವ್ರು ಮತ್ತು ಚಿ. ಉದಯಶಂಕರ್ ಅವರ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಾಯ್ತು. ಸಂಗೀತ ಕೊಟ್ಟಿದ್ದು ಜಿ.ಕೆ. ವೆಂಕಟೇಶ್ ಅವರು. ಇಳೆಯರಾಜ ಏನಿದ್ದಾರೆ ಇವಾಗ ತಮಿಳುನಾಡಿನ ದೊಡ್ಡ ಸಂಗೀತ ಮಾಂತ್ರಿಕ ಅಂತ ಅಂದ್ಬಿಟ್ಟು, ಅವರ ಗುರುಗಳು ಜಿ.ಕೆ. ವೆಂಕಟೇಶ್ ಅವರು. ಅವ್ರು ಮಾಡಿದಂತ ಸಾಂಗ್ಗಳು ಅಥವಾ ಅವ್ರು ಮಾಡಿದಂತ ಮ್ಯೂಸಿಕ್ಗಳು ಪ್ರತಿಯೊಂದು ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಗೆಲ್ತಿತ್ತು. ಮಹಿಷಾಸುರ ಮರ್ದಿನಲ್ಲಿ ಅಣ್ಣವರು ಒಂದು ಸಾಂಗ್ ಕೂಡ ಆಡಿದ್ದಾರೆ. ಒಂದು ರೊಮ್ಯಾಂಟಿಕ್ ಸಾಂಗು. ಅಣ್ಣವರು ಮತ್ತು ಎಸ್ ಜಾನಕಿ ಅವರು ಆಡಿರೋದು. ಅಣ್ಣವರು ಇದೇ ಸಿನಿಮಾದಲ್ಲಿ ಮೊದಲ ಬಾರಿಗೆ ಹಿನ್ನೆಲೆ ಗಾಯಕರಾಗಿ ಒಂದು ಹಾಡು ಕೂಡ ಆಡಿದ್ರು. ಆ ಒಂದು ಹಾಡು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ರೆಚ್ಚು ಕೂಡ ಆಗಿತ್ತು. ಮತ್ತೆ ಈ ಒಂದು ಸಿನಿಮಾದಲ್ಲಿ ಅಣ್ಣವ್ರ ನಟನೆ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಚಾಮುಂಡೇಶ್ವರಿ ಮಹಿಷಾಸುರನ ಒಂದು ಸಂಹಾರ ಮಾಡುವಂತ ಸೀನ್ ಏನಿದೆ, ಅದ್ರಲ್ಲಿ ಅಣ್ಣವ್ರು ಕೆಳಗಡೆ ಬಿದ್ದಿರ್ತಾರೆ. ಆಗ ಸಂಧ್ಯಾ ಅವರು ಅಣ್ಣವರ ಒಂದು ಎದೆ ಮೇಲೆ ಕಡೆ ಕಾಲಿಟ್ಕೊಂಡು ನಿಂತಿರ್ತಾರೆ. ಆ ಒಂದು ಸೀನ್ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅಣ್ಣವ್ರು ಮಾತ್ರ ಅನ್ಸುತ್ತೆ ಈ ತರ ಒಂದು ಅಭಿನಯ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದು. ಯಾಕೆಂತಂದ್ರೆ ಅಣ್ಣವರು ಆ ಒಂದು ಗದೆ ಹಿಡ್ಕೊಂಡು ನಿಂತ್ಕೊಂತು ಅಂತಂದ್ರೆ ಅವ್ರ ಅಭಿನಯಕ್ಕೆ ಅವರು ಮಾತ್ರನೇ ಸಾಟಿ. ಯಾಕೆಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರು ಮಾಡಿದಷ್ಟು ಪೌರಾಣಿಕ ಪಾತ್ರಗಳು ಯಾವೊಬ್ಬ ನಟ ಕೂಡ ಮಾಡಿಲ್ಲ. ಮುಂದೆ ಕೂಡ ಮಾಡುವಂತ ಅವಕಾಶಗಳು ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಕಾಣುತ್ತೆ. ಯಾಕೆಂತಂದ್ರೆ ಎಲ್ಲಾ ಒಂದು ಪಾತ್ರನೂ ಅಣ್ಣವರೇ ಮಾಡ್ಬಿಟ್ಟಿದ್ದಾರೆ. ಸತ್ಯಹರಿಶ್ಚಂದ್ರನ್ ಪಾತ್ರ ಆಗಿರ್ಬೋದು, ರಾಮನ್ ಪಾತ್ರ ಆಗಿರ್ಬೋದು, ರಾವಣನ್ ಪಾತ್ರ ಆಗಿರ್ಬೋದು, ಅಥವಾ ಹಿರಣ್ಯಕಶಿಪು ಆಗಿರ್ಬೋದು, ಈ ತರದ ಸಾಕಷ್ಟು ಪಾತ್ರಗಳು ಅಣ್ಣವ್ರಿಗೆ ತುಂಬಾ ಚೆನ್ನಾಗಿ ಒಲಿದು ಬಂದಿದೆ. ಹಾಗಾಗಿ ಇಡೀ ಭಾರತದಲ್ಲೇನೆ, ನಾನು ಇದನ್ನ ಎಲ್ಲೋ ಒಂದ್ ಕಡೆ ಓದ್ದೆ, ಇಡೀ ಭಾರತದಲ್ಲೇ ರಾಮ ಮತ್ತು ರಾವಣ ಮತ್ತು ಹನುಮಂತ ಈ 3 ಪಾತ್ರವನ್ನು ನಿರ್ವಹಿಸಿರೋ ಏಕೈಕ ನಟ ಅಂತಂದ್ರೆ ಅದು ವರನಟ ಡಾಕ್ಟರ್ ರಾಜ್‌ಕುಮಾರ್ ಅಣ್ಣವ್ರು ಮಾತ್ರನೇ ಅಂತ ಕಾಣುತ್ತೆ. ಮತ್ತು ಈ ಒಂದು ಸಿನಿಮಾದ ಮೂಲಕನೇ ಅಣ್ಣವರು ತಮ್ಮ ಅಭಿನಯನ ದೊಡ್ಡ ಮಟ್ಟದಲ್ಲಿ ತೋರಿಸ್ಕೊಡ್ತಾರೆ. ಯಾವ ತರ ಅಂತಂದ್ರೆ, ಅಣ್ಣವರು ಈ ಸಿನಿಮಾದಲ್ಲಿ ಅವರ ನಟನೆ ಯಾವ ತರ ತೋರಿಸ್ಕೊಡ್ತಾರೆ ಅಂತಂದ್ರೆ, ಬೇಡರ ಕಣ್ಣಪ್ಪ ಮಾಡೋದಿಕ್ಕೂ ನಾನು ಸರಿ ಅಂದ್ರೆ ನಾಯಕನ ಪಾತ್ರ, ಅಥವಾ ಮಹಿಷಾಸುರ ಮರ್ದಿನಿಯಲ್ಲಿ ಒಂದು ವಿಲನ್ ಪಾತ್ರ ಕೂಡ ನಾನು ಮಾಡೋದಕ್ಕೆ ಸರಿ ಅಂತ ಅನ್ಬಿಟ್ಟು ನೀವು ಸಾಕಷ್ಟು ಸಿನಿಮಾಗಳನ್ನ ನೋಡ್ಬೋದು. ಅಣ್ಣವ್ರು ಯಾವೊಂದು ಸಿನಿಮಾದಲ್ಲಿ ಅವರು ಖಳನಾಯಕನ ಪಾತ್ರ ಮಾಡಿದಾರೋ ಆ ಸಿನಿಮಾದಲ್ಲಿ ಅವರ ಪಾತ್ರನೇ ಹೈಲೈಟ್ ಆಗಿರುತ್ತೆ. ಹಿರಣ್ಯಕಶಿಪು ಆಗಿರ್ಬೋದು,
ಅಥವಾ ಮಹಿಷಾಸುರ ಮರ್ದಿನಿ ಆಗಿರ್ಬೋದು. ಇದ್ರಲ್ಲಿ ಯಾವ ತರ ಅಂತಂದ್ರೆ ಬೇರೆ ನಟರು ಎಲ್ರಿಗೂ ಹೋಲಿಸ್ಕೊಂಡ್ರೆ ಅಣ್ಣವ್ರ ಅಭಿನಯನೇ ಬೇರೆ ತರ ಇರುತ್ತೆ. ಹಾಗಾಗಿ ಅಣ್ಣವ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದ್ರು. ಮತ್ತು ಈ ಒಂದು ಸಿನಿಮಾ ಮಹಿಷಾಸುರ ಮರ್ದಿನಿ ಏನಿತ್ತು, ಇದು ತೆಲುಗಲ್ಲಿ ಮಹಿಷಾಸುರ ಮರ್ದಿನಿ ಅಂತ ಅಂದ್ಬಿಟ್ಟೇನೆ ಆ ಒಂದು ಹೆಸರಲ್ಲೇ ಕೂಡ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರೆಯುತ್ತೆ. ಮತ್ತು ಹಿಂದಿಯಲ್ಲಿ ದುರ್ಗಾ ಮಾತಾ ಅಂತ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಕಲೆಕ್ಷನ್ ಮಾಡುತ್ತೆ. ಸಾಕಷ್ಟು ಜನ ಹಿಂದಿ ಆಕ್ಟರ್ಸ್ಗಳು ಅಣ್ಣವ್ರ ಅಭಿನಯ ನೋಡಿ ಸಿಕ್ಕಾಪಟ್ಟೆ ಅಲ್ಲಿನ ಒಂದು ಪೇಪರ್ ಅಲ್ಲಿ ಅಥವಾ ಪ್ರಿಂಟ್ ಮೀಡಿಯಾಗಳಲ್ಲೆಲ್ಲ ಬರೀತಾರೆ. ಈ ತರ ಒಬ್ಬ ನಟ ಕನ್ನಡದಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ಈ ಒಂದು ಸಿನಿಮಾದಲ್ಲಿ ದುರ್ಗಾ ಮಾತೆಗಿಂತ ಅಣ್ಣವ್ರ ಅಭಿನಯ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಜನ ಕೂಡ ಬರೀತಾರೆ. ಈ ಒಂದು ಕತೆ ಕೂಡ ತುಂಬಾ ಚೆನ್ನಾಗಿತ್ತು. ಯಾವ ತರ ಅಂತಂದ್ರೆ ಮಹಿಷಾಸುರನ ಚಾಮುಂಡೇಶ್ವರಿ ಯಾವ ತರ ಒಂದು ಸಂಹಾರ ಮಾಡಿ ಒಂದು ಲೋಕಾಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ರೆಡಿ ಆಗ್ತಾರೆ ಅನ್ನೋದು ಈ ಒಂದು ಸಿನಿಮಾದ ಕತೆ. ರಾಕ್ಷಸ ಮತ್ತು ದೈವದ ನಡುವೆ ನಡೆಯುವಂತ ಕತೆ ಇದು. ಹಾಗಾಗಿ ಈ ಸಿನಿಮಾ ಸಾಕಷ್ಟು ಜನಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. 1959ರಲ್ಲಿ ಕನ್ನಡ ಪರಿಸ್ಥಿತಿ ಯಾವ ತರ ಇತ್ತು ಅಂತಂದ್ರೆ, ಆ ಒಂದು ವರ್ಷ ನೋಡಿ ಬರೀ 6 ಸಿನಿಮಾ ರಿಲೀಸ್ ಆಗಿರೋದು. ಅದ್ರಲ್ಲಿ ಅಣ್ಣವ್ರು 4 ಸಿನಿಮಾ ಅಭಿನಯ ಮಾಡಿದ್ದಾರೆ. ಸ್ವತಂತ್ರ ಬಂದ್ಮೇಲೆ ನಮ್ಮ ಕನ್ನಡ ಸಿನಿಮಾಗಳು 2 ವರ್ಷಕ್ಕೆ ಒಂದು ಸಿನಿಮಾ ಬರ್ತಿತ್ತು ಅಥವಾ ವರ್ಷಕ್ಕೆ ಒಂದು ಸಿನಿಮಾ ಬರ್ತಿತ್ತು. ಜಾಸ್ತಿ ಅಂದ್ರೆ ವರ್ಷಕ್ಕೆ 4ರಿಂದ 5 ಸಿನಿಮಾಗಳು ಬರ್ತಿತ್ತು. ಅಂತ ಒಂದು ಟೈಮಲ್ಲಿ ಅಣ್ಣವ್ರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಹಾಗಾಗಿ ಅಣ್ಣವ್ರು ಯಾವ ತರ ಅಂತಂದ್ರೆ ಅವಾಗ ಅಂದ್ರೆ ಅವರ ಒಂದು ಸ್ಟಾರ್ಟಿಂಗ್ ಡೇಸ್‌ಗಳಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಪಡ್ತಿರೋಂಥ ಅವಕಾಶಗಳಿಗೆ ಯಾವುದೋ ರಾಘವೇಂದ್ರ ರಾಜ್‌ಕುಮಾರ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು ಅಂತಂದ್ರೆ, ಯಾವೊಂದು ಶೂಟಿಂಗ್ ಅಲ್ಲಿ ಚಿತ್ರೀಕರಣದಲ್ಲಿ 2 ಇಡ್ಲಿಗಿಂತ ಜಾಸ್ತಿ ಕೊಡ್ತಾರೆ, ಅಲ್ಲಿಗೆ ಅಣ್ಣವ್ರು ಕಾಲ್ ಶೀಟ್ ಕೊಡ್ತಿದ್ರಂತೆ. ಅಣ್ಣವ್ರಿಗೆ ಬಡತನದ ಹಸಿವು ಎಷ್ಟಿತ್ತೋ ಅದೇ ತರ ಅಭಿನಯದ ಹಸಿವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿತ್ತು. ಹಾಗಾಗಿ ಅಣ್ಣವ್ರು ಕನ್ನಡ ಚಿತ್ರರಂಗದ ಧ್ರುವತಾರೆಯಾಗಿ ನಿಂತ್ಕೋತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.